ಸಸಿ ನೆಡುವ ಅಭಿಯಾನದ ಮೂಲಕ ಮಂಗಳೂರು ಮಹಾನಗರವನ್ನು ಗ್ರೀನ್ ಮಂಗಳೂರು ಮಾಡುವ ಗುರಿಗೆ ಮಂಗಳೂರಿನ ಸಮಸ್ತ ನಾಗರಿಕರ ಸಹಕಾರ ಬೇಕಿದೆ ಎಂದು ಮಂಗಳೂರು ನಗರ ದಕ್ಷಿಣ ಶಾಸಕ ಡಿ ವೇದವ್ಯಾಸ್ ಕಾಮತ್ ಹೇಳಿದ್ದಾರೆ. ಅವರು ಸಂಘನಿಕೇತನದಲ್ಲಿ ನಡೆದ 10,000 ಸಸಿ ನೆಡುವ ಮಹಾ ಅಭಿಯಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತಾ ಇದ್ರು. ಸಸಿ ನೆಡುವ ಜೊತೆಯಲ್ಲಿ ನಾಗರಿಕರು ಇಂಗುಗುಂಡಿ, ಮಳೆಕೊಯ್ಲು ಮುಂತಾದ ಕ್ರಮಗಳನ್ನು ಅನುಸರಿಸಿದ್ರೆ ಇದಕ್ಕೆ ಸಂಘ ಸಂಸ್ಥೆಗಳು ಕೈಜೋಡಿಸಿದ್ರೆ ಮತ್ತಷ್ಟು ಸುಲಭವಾಗುತ್ತೆ. ಇದರೊಂದಿಗೆ ರಾಜ್ಯ ಸರ್ಕಾರ 120 ಕೋಟಿ ಅನುದಾನ ಒದಗಿಸುವ ಮೂಲಕ ತುಂಬೆ ನೂತನ ಡ್ಯಾಂನಲ್ಲಿ 7 ಮೀಟರ್ ನೀರು ನಿಲ್ಲಿಸುವ ಕೆಲಸ ಮಾಡಿದ್ರೆ ಮಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಯನ್ನು ನಿವಾರಿಸಬಹುದು ಎಂದು ಶಾಸಕ ಕಾಮತ್ ರವರು ಹೇಳಿದರು. ಅವರು ಕೂಡ ನಾನು ಆವಾಗ ಇದ್ದಾಗ ಪುರಾಣಿಕರು ಕೂಡ ಕೆನರಾ ಕಾಲೇಜಿನ ಅಧ್ಯಾಪಕರು, ಅವರು ಕೂಡ ಅಧ್ಯಾಪಕರು. ಹಾಗೆ ಅವರೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವರೆಲ್ಲ ಸಹಕಾರ ಅರಣ್ಯ ಇಲಾಖೆಯಿಂದ 10,000 ಸಸಿ ಪೂರೈಕೆ ಮಾಡಲು ಒಪ್ಪಿರುವ ಅರಣ್ಯಾಧಿಕಾರಿ ಶ್ರೀಧರ್ ಅವರು ಜೆಸಿಬಿ ನೀಡುವ ಮೂಲಕ ಸಹಕಾರ ನೀಡುತ್ತಾ ಇರುವ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಾ ವಿದ್ಯಾರ್ಥಿಗಳಿಗೆ ಹಾಗೆ ಎಲ್ಲಾ ಸಂಘ ಸಂಸ್ಥೆಗಳಿಗೆ ಪ್ರಮುಖರಿಗೆ ಶಾಸಕ ಕಾಮತ್ ಅವರು ಧನ್ಯವಾದ ತಿಳಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರಾದ ವಾಮನ್ ಶೆಟ್ಟಿ, ಸುನಿಲ್ ಆಚಾರ್, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದ ಎಂಬಿ ಪುರಾಣಿಕ್, ಅರಣ್ಯಾಧಿಕಾರಿ ಶ್ರೀಧರ್, ಸಿವಿಲ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಅಧ್ಯಕ್ಷ ಪುರುಷೋತ್ತಮ ಕೊಟ್ಟಾರಿ, ಕ್ರೆಡೈ ಅಧ್ಯಕ್ಷ ಡಿಬಿ ಮೆಹ್ತಾ, ಎನ್ಎಸ್ಎಸ್ ಅಧಿಕಾರಿ ವಿನೂತ್ ರೈ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.